ನಮಸ್ಕಾರ. ಈಗ ನಾವು ಬಿಸ್ಫ್ರೇಮ್ ಫೀಲ್ಡ್ ರಿಪೋರ್ಟರ್ ಇನ್ಸ್ಟಾಲೇಷನ್ ಮಾಡೋಣ. ನಿಮ್ಮ ಹ್ಯಾಂಡ್ಸೆಟ್ನಲ್ಲಿ ನೀವು ಮಾರ್ಕೆಟ್ ಅಥವಾ ಪ್ಲೇ ಸ್ಟೋರ್ನ ಕ್ಲಿಕ್ ಮಾಡಿ. ಕ್ಲಿಕ್ ಆದ ಮೇಲೆ ನಿಮ್ಮ ಗೂಗಲ್ ಅಕೌಂಟ್ ಮೇಲ್ ಐಡಿನ ಎಂಟರ್ ಮಾಡಿ. ನಿಮ್ಮ ಹತ್ರ ಅಕೌಂಟ್ ಇಲ್ಲ ಅಂದರೆ ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ. ಕ್ರಿಯೇಟ್ ಅಂತ ಆಪ್ಷನ್ನ ಯೂಸ್ ಮಾಡಿ. ನಿಮ್ಮ ಹತ್ರ ಅಕೌಂಟ್ ಇದ್ದರೆ ಸೈನ್ ಇನ್ ಅಂತ ಆಪ್ಷನ್ನ ಯೂಸ್ ಮಾಡಿ ನಿಮ್ಮ ಅಕೌಂಟ್ ಡೀಟೇಲ್ಸ್ನ ಹಾಕಿ. ಈಗ ನಾವು ಗೂಗಲ್ ಅಕೌಂಟ್ನ ಕ್ರಿಯೇಟ್ ಮಾಡೋಣ. ನಿಮ್ಮ ಹೆಸರು ಮತ್ತು ಬೇರೆ ಡೀಟೇಲ್ಸ್ನ ಮೊದಲು ಹಾಕಿಬಿಟ್ಟು ನಿಮ್ಮ ಗೂಗಲ್ ಅಕೌಂಟ್ ಡೀಟೇಲ್ಸ್ನ ಹಾಕಿಬಿಟ್ಟು ನೀವು ಸೈನ್ ಇನ್ ಅಂತ ಆಪ್ಷನ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಮಾರ್ಕೆಟ್ಗೆ ವೆಲ್ಕಮ್ ಮಾಡುತ್ತೆ. ಮಾರ್ಕೆಟ್ ಅಥವಾ ಪ್ಲೇ ಸ್ಟೋರ್. ಇಲ್ಲಿ ಆಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಿ. ಮಾರ್ಕೆಟ್ ಅಥವಾ ಪ್ಲೇ ಸ್ಟೋರ್ ಅಪ್ಲಿಕೇಶನ್ ಓಪನ್ ಆಗಿದೆ. ಮೇಲ್ಗಡೆ ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಲೆನ್ಸ್ ಅಥವಾ ಸರ್ಚ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಫೀಲ್ಡ್ ರಿಪೋರ್ಟರ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿಬಿಟ್ಟು ಎಂಟರ್ ಹೊಡೀರಿ. ಮೊದಲನೇದು ಬಿಸ್ಫ್ರೇಮ್ ಫೀಲ್ಡ್ ರಿಪೋರ್ಟರ್ನ ಎಂಟರ್ ಮಾಡಿ, ಪ್ರೆಸ್ ಮಾಡಿ. ಇನ್ಸ್ಟಾಲ್ ಅಂತ ಪ್ರೆಸ್ ಮಾಡಿ. ಆಕ್ಸೆಪ್ಟ್ ಆ್ಯಂಡ್ ಡೌನ್ಲೋಡ್ನ ಪ್ರೆಸ್ ಮಾಡಿಬಿಟ್ಟು ಅಲೌ ಆಟೋಮ್ಯಾಟಿಕ್ ಅಪ್ಡೇಟ್ನ ಸೆಲೆಕ್ಟ್ ಮಾಡಿ. ಈಗ ಇನ್ಸ್ಟಾಲ್ ಆಗ್ತಾ ಇದೆ. ಈಗ ನಮ್ಮ ಮೇನ್ ಮೆನುಗೆ ಹೋಗಿಬಿಟ್ಟು ಫೋನ್ನ ಮೇನ್ ಮೆನುಗೆ ಹೋಗಿಬಿಟ್ಟು ಫೀಲ್ಡ್ ರಿಪೋರ್ಟರ್ನ ಓಪನ್ ಮಾಡೋಣ. ಇಲ್ಲಿ ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್ ಮತ್ತು ಅಕೌಂಟ್ ಡೀಟೇಲ್ಸ್ನ ಎಂಟರ್ ಮಾಡಿ ಮತ್ತು ರಿಜಿಸ್ಟರ್ನ ಕ್ಲಿಕ್ ಮಾಡಿ. ಈ ಡೀಟೇಲ್ಸ್ ನಿಮ್ಮ ಆಫೀಸ್ ರೆಪ್ರೆಸೆಂಟೇಟಿವಿಂದ ನಿಮಗೆ ಸಿಗುತ್ತೆ. ರಿಜಿಸ್ಟರ್ ಆದಮೇಲೆ ನಿಮ್ಮ ಯೂಸರ್ ನೇಮ್ ಮತ್ತು ಅಕೌಂಟ್ ನೇಮ್ ಇರುತ್ತೆ. ನೀವು ಬರೀ ನಿಮ್ಮ ಪಾಸ್ವರ್ಡ್ನ ಹಾಕಿಬಿಟ್ಟು ಲಾಗಿನ್ ಮಾಡಿ. ಇದು ಮೈ ರಿಪೋರ್ಟ್ಸ್ ವೆಲ್ಕಮ್ ಸ್ಕ್ರೀನ್. ಇಲ್ಲಿ ನಿಮ್ಮ ಬೇಕಿರೋ ರಿಪೋರ್ಟ್ಸು ಮತ್ತು ಮಾಡಿರೋ ರಿಪೋರ್ಟ್ಸ್ ಎಲ್ಲ ನಿಮಗೆ ಇಲ್ಲಿ ನೋಡ್ಬೋದು. ಈಗ ನಿಮ್ಮ ಮೊದಲನೇ ಬಾರಿ ಏನೂ ರಿಪೋರ್ಟ್ಸ್ ಕಾಣಿಸಲ್ಲ. ಈಗ ನಾವು ಒಂದು ರಿಪೋರ್ಟ್ನ ಕ್ರಿಯೇಟ್ ಮಾಡೋಣ. ಮೆನು ಬಟನ್ ಪ್ರೆಸ್ ಮಾಡಿಬಿಟ್ಟು ರೀಲೋಡ್, ಫಿಲ್ ಫಾರ್ಮ್, ಫಾರ್ಮ್ ಸೆಟ್ಟಿಂಗ್ಸ್, ಸಿಂಕ್, ಸ್ಟೇಟಸ್ ವ್ಯೂ ಆ್ಯಂಡ್ ಎಕ್ಸಿಟ್ ಅಂತ ಆಪ್ಷನ್ಸ್ ಇರುತ್ತೆ. ರೀಲೋಡ್ ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡಿ. ರೀಲೋಡ್ ಕ್ಲಿಕ್ ಮಾಡಿ. ಇದು ಸ್ವಲ್ಪ ಸಮಯ ತಗೊಳ್ಳತ್ತೆ. ನಿಮ್ಮ ಫಾರ್ಮ್ಸು ಮತ್ತು ರಿಪೋರ್ಟ್ಸ್ ಎಲ್ಲ ಡೌನ್ಲೋಡ್ ಆಗ್ತಾ ಇದೆ. ಸೆಟ್ಟಿಂಗ್ ರೀಲೋಡೆಡ್ ಅಂತ ಮೆಸೇಜ್ ಬರುತ್ತೆ. ಮೆನು ಬಟನ್ ಕ್ಲಿಕ್ ಮಾಡಿಬಿಟ್ಟು ಫಿಲ್ ಅ ಫಾರ್ಮ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಬೇಕಿರೋ ಫಾರ್ಮ್ಸ್ ಎಲ್ಲ ಲಿಸ್ಟ್ ಆಗಿರುತ್ತೆ. ನಿಮಗೆ ಈಗ ಯಾವ ಫಾರ್ಮ್ ಫಿಲ್ ಮಾಡಬೇಕು ಕ್ಲಿಕ್ ಮಾಡಿ. ಮೇನ್, ಇನ್ಸ್ಪೆಕ್ಷನ್ ಅಂತ ಬೇರೆ ಬೇರೆ ಸೆಕ್ಷನ್ಸ್ ಎಲ್ಲ ಇರುತ್ತೆ. ನಿಮಗೆ ಯಾವ್ಯಾವ ಡೀಟೇಲ್ಸ್ ಬೇಕು ಅದೆಲ್ಲ ಬೇರೆ ಬೇರೆ ಸೆಕ್ಷನ್ಸ್ ಒಳಗಡೆ ಹಾಕ್ಬೋದು. ಮೇನ್ ಮೆನುಗೆ ಹೋಗಿಬಿಟ್ಟು ನಾವು ಡೀಟೇಲ್ಸ್ನ ಎಂಟರ್ ಮಾಡೋಣ. ಡಿಸ್ಟ್ರಿಕ್ಟ್, ತಾಲೂಕ್, ಸ್ಕೂಲ್ ನೇಮ್ ಎಲ್ಲ ಎಂಟರ್ ಮಾಡೋಣ. ಡೇಟ್, ಟೈಮ್, ಸಿಗ್ನೇಚರ್, ಮತ್ತು ಬೇರೆ ಸೆಕ್ಷನ್ಗೆ ಹೋಗಿಬಿಟ್ಟು ಬೇರೆ ಡೀಟೇಲ್ಸ್ ಹಾಕೋಣ. ನೆಕ್ಸ್ಟ್ ಸೆಕ್ಷನ್ ಹೋಗಿಬಿಟ್ಟು ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು
ರಿಮಾರ್ಕ್ಸ್ ಹೋಗ್ಬಿಟ್ಟು ಮತ್ತೆ ಇಮೇಜ್ ಸೆಕ್ಷನ್ಸ್ ಹೋಗಿ ನಾವು ಒಂದು ಇಮೇಜ್ ಪಿಕ್ಚರ್ನ ಆ್ಯಡ್ ಮಾಡ್ಬೋದು. ಟೇಕ್ ಪಿಕ್ಚರ್ ಕ್ಲಿಕ್ ಮಾಡಿ. ಈ ಪಿಕ್ಚರ್ ಈಗ ನಿಮ್ಮ ರಿಪೋರ್ಟಿಗೆ ಆ್ಯಡ್ ಆಗಿದೆ. ಬೇರೆ ಬೇರೆ ಒಂದು ರಿಪೋರ್ಟ್ ಅಥವಾ ಒಂದು ಫಾರ್ಮಿಗೆ ನೀವು ಬೇಕಿಷ್ಟ ಫೋಟೋಸ್ನ ಆ್ಯಡ್ ಮಾಡ್ಬೋದು. ಎಲ್ಲ ಡೀಟೇಲ್ಸ್ ಆ್ಯಡ್ ಆದಮೇಲೆ ನೀವು ಮೇನ್ ಮೆನುನ ಕ್ಲಿಕ್ ಮಾಡಿ ಮತ್ತು ಸೇವ್, ಮಾರ್ಕ್ ಕಂಪ್ಲೀಟೆಡ್ ಆ್ಯಂಡ್ ಕ್ಯಾನ್ಸಲ್ ಆಪ್ಷನ್ ಬರುತ್ತೆ. ಮಾರ್ಕ್ ಕಂಪ್ಲೀಟೆಡ್ ಅಂದರೆ ಅದು ಇಮಿಡಿಯೇಟ್ಲಿ ಆಗಿ ನಿಮ್ಮ ಆಫೀಸಿಗೆ ಕಳಿಸುತ್ತೆ. ಸೇವ್ ಅಂದರೆ ಎಲ್ಲ ಚೇಂಜಸ್, ಎಲ್ಲ ಡೇಟಾನ ಸೇವ್ ಮಾಡಿ ನಿಮ್ಮ ಫೋನ್ನಲ್ಲಿ ಸೇವ್ ಆಗಿರುತ್ತೆ. ನಿಮಗೆ ಯಾವಾಗ ರೆಡಿ ಆಗಿರುತ್ತೆ ಮತ್ತು ನೀವು ಸಿಂಕ್ ಮಾಡಿಬಿಟ್ಟು ಮಾರ್ಕ್ ಕಂಪ್ಲೀಟ್ ಮಾಡ್ಬೋದು. ಈಗ ನಾವು ಸೇವ್ನ ಮಾಡೋಣ. ಸೇವ್ ಕ್ಲಿಕ್ ಮಾಡಿ. ಈ ಸೇವ್ ಆಪ್ಷನ್ನಲ್ಲಿ ಈ ಫಾರ್ಮ್ನ ನಾವು ಬೇಕಿದ್ರೆ ಓಪನ್ ಮಾಡಿಬಿಟ್ಟು ಚೇಂಜ್ ಮಾಡ್ಬೋದು. ಇದರಲ್ಲಿ ಒಂದು ಐಕನ್ ಒಳಗಡೆ ಪೆನ್ಸಿಲ್ ಮಾರ್ಕ್ ಕಾಣಿಸುತ್ತೆ. ಈಗ ಅದು ರಿಪೋರ್ಟ್ನ ಪ್ರೆಸ್ ಮಾಡಿ ಓಪನ್ ಮಾಡಿ. ಬೇಕಿರೋದನ್ನ ಚೇಂಜಸ್ ಮಾಡಿಬಿಡಿ ಮತ್ತು ಮೇನ್ ಮೆನು ಕ್ಲಿಕ್ ಮಾಡಿ. ಈಗ ಮತ್ತೆ ಬೇಕಿದ್ರೆ ಸೇವ್ ಮಾಡಬಾರ್ದು ಅಥವಾ ಮಾರ್ಕ್ ಕಂಪ್ಲೀಟ್ ಅಂತ ಹೋಗ್ಬೋದು. ಈಗ ನಾವು ಮಾರ್ಕ್ ಕಂಪ್ಲೀಟ್ ಆ್ಯಕ್ಷನ್ ಮಾಡೋಣ. ಈಗ ನೋಡಿದರೆ ಆ ಪೆನ್ಸಿಲ್ ಮಾರ್ಕ್ ಚೇಂಜ್ ಆಗಿದೆ ಅಪ್ ಆ್ಯರೋಗೆ. ಇಲ್ಲಿ ನಿಮಗೆ ಈಗ ಈ ಫೈಲ್ ಟ್ರಾನ್ಸ್ಫರ್ ಆಗ್ತಾ ಇದೆ. ನಮ್ಮ ರಿಪೋರ್ಟ್ ಈಗ ರೆಡಿಯಾಗಿದೆ. ನಿಮಗೆ ಈಗ ಬೇರೆ ರಿಪೋರ್ಟ್ ಆ್ಯಡ್ ಮಾಡಬೇಕಿದ್ರೆ ಆ್ಯಡ್ ಮಾಡ್ಬೋದು, ಇಲ್ಲ ಈ ರಿಪೋರ್ಟ್ನ ನಾವು ಕಳಿಸ್ಬೋದು. ಈಗ ನಾವು ಈ ರಿಪೋರ್ಟ್ನ ಕಳ್ಸೋಣ. ಸಿಂಕ್ನ ಕ್ಲಿಕ್ ಮಾಡಿ. ಈಗ ಅಪ್ ಆ್ಯರೋ ಕರ್ವ್ಡ್ ಆ್ಯರೋ ಆಗಿದೆ. ಇದು ಸ್ವಲ್ಪ ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ದ್ವಾರ ನೋಡ್ಬೋದು. ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಅಥವಾ ಇಮಿಡಿಯೇಟ್ಲಿ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ಟ್ರಾನ್ಸ್ಫರ್ ಆದಮೇಲೆ ಇದು ಗ್ರೀನ್ ಆಗಿ ಟಿಕ್ ಮಾರ್ಕ್ ಆಗಿ ಕಾಣಿಸುತ್ತೆ. ಟಿಕ್ ಮಾರ್ಕ್ ಅಂದರೆ ನಿಮ್ಮ ಫೈಲ್ ಈಗ ಆಫೀಸಿಗೆ ಕಳಿಸಿದೆ. ನಿಮ್ಮ ಈ ರಿಪೋರ್ಟ್ ಕಳಿಸಾದ್ಮೇಲೆ ನಿಮಗೆ ಈ ರಿಪೋರ್ಟ್ ಬೇಕಾಗಿರಲ್ಲ. ನಿಮಗೆ ಬೇಕಿದ್ರೆ ಈ ರಿಪೋರ್ಟ್ನ ನೀವು ಡಿಲೀಟ್ ಮಾಡ್ಬೋದು. ಈ ರಿಪೋರ್ಟ್ನ ಸ್ವಲ್ಪ ಹೊತ್ತು ಕ್ಲಿಕ್ ಮಾಡಿ, ಆಪ್ಷನ್ ಓಪನ್ ಆಗುತ್ತೆ. ಅದನ್ನ ಡಿಲೀಟ್ ಅಂತ ಕ್ಲಿಕ್ ಮಾಡಿ. ಡಿಲೀಟೆಡ್ ಅಂತ ಮೆಸೇಜ್ ಬರುತ್ತೆ. ಈಗ ನಿಮ್ಮ ರಿಪೋರ್ಟ್ ಡಿಲೀಟ್ ಆಗಿದೆ.